ಫಸ್ಟು ಹಾಲು ಹಾಕ್ಬಿಟ್ಟು ಬರೋಣ. ಡೈರಿಗೆ ಹಾಲು ಹಾಕಿ ನೆಕ್ಸ್ಟ್ ನಮ್ಮ ಮುಂದಿನ ಕೆಲಸ. ಗೈಸ್ ನಮ್ಮೂರಲ್ಲಿ ಗೋಲಿ ಆಡ್ತಾವ್ರೆ. ನಮ್ಮ ಚಡ್ಡಿ ದೋಸ್ತಿ ಹೇಗ್ ಜಗಳ ಮಾಡ್ತಾವ್ ನೋಡಿ ಇಲ್ಲಿ. ಫುಲ್ ವಿಡಿಯೋ ಎಷ್ಟೆಷ್ಟು ರೂಪಾಯಿ ಆಡ್ತಾವ್ರ? 20 ರೂಪೀಸ್ ಒಂದು ಮ್ಯಾಚು. ಇವಾಗ ತಾನೇ ಕರೆಕ್ಟ್ ನೀನು ಹೇಳಿದೆ ಅಲ್ವಾ, ಇವಾಗ ತಾನೇ ಸ್ಟಾರ್ಟಿಂಗ್ 20 ಆಡ್ತಾರೆ, ಆಮೇಲೆ ಹೋಗ್ತಾ 50 ರೂಪಾಯಿ ಆಡ್ತಾರೆ ಅಂತ. ಅವಾಗಲೇ 50 ರೂಪಾಯಿ ಸ್ಟಾರ್ಟು. ನೆಕ್ಸ್ಟ್ ಹೋಗ್ತಾ 100. ಇನ್ನೊಂದ್ಸರಿ ಜಗಳ 100. ನೀವ್ ಆಡಲ್ವಣ? ಏಕೆ? ನಾವೆಲ್ಲ ಚಾಂಟಿ ರೋಡ್ಸ್ ಅಂತ ಕರಿತೀವಿ. ಇವಾಗ ಗೋಲಿ ಆಟದ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾನೆ ಇವನು. ಎಕ್ಸ್ಪ್ಲೈನ್ ಮಾಡಪ್ಪ. ಇವಾಗ ಗೋಲಿ ಈಗ ಇವತ್ತಾಯ್ತು ಅಲ್ಲ ಕಣ, ಇವಾಗ ಹೆಂಗೆ ಆಟ ಇದು? ಇವಾಗ ಏನು ಹಿಂದೆ ಅವನು ಟಪ್ಪ ಬೀಳ್ತು, ಗೋಲಿ ಬಿಡೋದು. ಇಂತಿ ಅಂದ್ರೆ ಹಿಂದ್ಗಡೆದು, ಇಂತಿ ಅಂದ್ರೆ ಮ್ಯಾಗಡೆ, ಮುಂತಿ ಅಂದ್ರೆ ಕೆಳಗಡೆದು. ಕೆಲ ಹೊಡಿಬೇಕು ಹೇಳ್ದಾಗ. ಹೊಡಿಬೇಕು, ಹೊಡಿಲಿಲ್ಲ ಅಂದ್ರೆ ಹೋಯ್ತು ದುಡ್ಡು. ದುಡ್ಡು ಹೋಯ್ತು. ಅಯ್ಯೋ ಒಂದು ಹೋಯ್ತು, ಮುಗೀತು. ಸಪೋಸ್ ಒಳಗಡೆ ಬಂದು ಕೂತ್ಕೊಂಡಿದ್ರೆ ದುಡ್ಡು ಇರ್ಮಿಕ್ಕದು. ಅಯ್ಯೋ ಜಸ್ಟ್ ಮಿಸ್ಸು. ಈಗ ಇನ್ನೊಂದು ಚಾನ್ಸ್ ಇರ್ತದಲ್ವಾ ಅವನ್ಗೆ? ಈಗ ಒಳಗಡೆ ಐತಲ್ಲ ಇನ್ನೊಂದು ಚಾನ್ಸ್ ಅವನಿಗೆ. ಇವನಿಗೆ ಕಳ್ಸ್ಕೊಡ್ತಾನೆ, ಅವ್ನು ದುಡ್ಡು ಆಯ್ತು. ಈಗ ಅಂದ್ರೆ ಇಲ್ಲಿಗೆ ಬಿದ್ಬಿಡ್ತಲ್ವ ಸ್ಟಾರ್ಟಿಂಗ್ಗೆ. ಒಳಗೆ ಬೀಳ್ಬೇಕಿತ್ತು, ಒಳಗೆ ಬಿದ್ದು ಒಳಗಡೆನೆ ಉಳ್ಕೋಬೇಕು, ಇಲ್ಲ ಹೊಡಿಬೇಕು ಅವ್ರು ಹೇಳಿದ್ದನ್ನ. ಗೈಸ್ ಅದೇ ಅವ್ರು ಯಾವ್ದನ್ನ ಹೇಳ್ತಾರೆ ಅದನ್ನ ಹೊಡಿಬೇಕು. ಹೊಡಿಲಿಲ್ಲ ಅಂದ್ರೆ ದುಡ್ಡು ಯಾರು ಹೇಳಿರ್ತಾರೋ ಅವ್ರಿಗೆ. ನೋಡಿ ಇದು ಹೋಯ್ತು, ಇವಾಗ ಈಚೆಗೆ ಬಂತು, ಹೋಯ್ತು ಇವಾಗ ನನ್ನ ತಮ್ಮನ ದುಡ್ಡು. ನಾಗ ಹೋಯ್ತಾ ದುಡ್ಡು? ಸ್ವಂತ ಅಣ್ಣ ತಮ್ಮದಿರು ನೋಡಿ ಗೈಸ್. ಇವ್ರ ತಮ್ಮ ಇವನ ಅಣ್ಣ, ಇವರಿಬ್ರು ಅಣ್ಣ ತಮ್ಮದಿರೇ ಬೆಟ್ಟಿಂಗ್ ಆಡ್ತಾವ್ರೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಒಬ್ರು ಹೊಡಿತಲ್ವಲ್ರು ಅಷ್ಟೊತ್ತಿಂದ? ಒಬ್ರು ಹೊಡಿತಲ್ವಲ್ಲ ಲಕ್ಷ್ಮಣ? ನಾನ್ ಮೊದ್ಲು ಆಡ್ತಿದ್ದೆ, ಇವಾಗೆಲ್ಲ ಮರ್ತೋಗ್ಬಿಟ್ಟೈತೆ, ಆಡಕ್ ಬರಲ್ಲ ಇವಾಗ. ಗೋಲಿ ಆಡೋದು ಓಕೆ, ಆದ್ರೆ ಬ್ಯಾಡ್ ವರ್ಡ್ಸ್ ಯಾಕೆ? ಎಡಿಟ್ ಮಾಡಕ್ಕೆ ತಲೆ ಕೆಟ್ಟೋಗ್ಬಿಡ್ತದೆ. ಬರೀ ಮಾತೆತ್ತಿದ್ರೆ ಅದನ್ನೇ ಮಾತಾಡ್ತವ್ರೆ. ಈಗ ನೀನ್ ನೋಡಿದ್ರೆ ನನ್ನ ಕಡೆ 100 ರೂಪಾಯಿಗಳ ಖತಮ್. ಪಿಳ್ಳೆ ಬತ್ತಂತೀರ ಕರ್ಕೊಬತ್ತೀನಿ. ಏಕೆ ಗೈಸ್, ನನ್ನ ಒಂದು ಕುಚುಕು ಗೆಳೆಯ ಪಿಳ್ಳೆ ಅಂತ ಒಬ್ಬ ಇದ್ದಾನೆ. ಅವ್ನು ಸಖತ್ತಾಗಿ ಆಡ್ತಾನೆ, ಗೋಲಿ ಎಲ್ಲ ಸಖತ್ ಪಂಟ್ರು. ನಮ್ಮೂರ್ಗೆ ಅವನೇ ಫೇಮಸ್ಸು. ಅವ್ನು ಕರ್ಕೊಬರ್ತೀನಿ ಇವಾಗ. ನೋಡಿ ಅವರೆಲ್ಲ ಬೇಡ ಅಂತವ್ರೆ. ನಾನು ಇವನು ನಿನ್ ಕರ್ಕೊಬರಕ್ಕೆ ಹೋಗಿದ್ದು, ನೀನ್ ನನಗೆ ಮುಂಚೆ ಬಂದ್ಬಿಟ್ಟಿದ್ದಿ ಗೈಸ್. ಆಲ್ರೆಡಿ ನೋಡಿ ಅವ್ನು ಬೈಕ್ ಅಂತವನೇ ಇವ್ನು ಬಂದಿರೋದಕ್ಕೆ. ಏನ್ ಫುಲ್ ಎಲ್ಲ ಎದುರ್ಕತ್ತಾರಲ್ಲ ನಿನ್ಗೆ, ಅಷ್ಟೊಂದು ಚೆನ್ನಾಗಿ ಆಡ್ತೀಯ ಗೈಸ್. ನೋಡ ಇವಾಗ ಏನ್ ಮಾಡ್ತಾನೆ ಅಂತ. ಇವಾಗ ಪಿಳ್ಳಿ ಅವರ ಮೊದಲ ಪ್ರಯತ್ನ ಮುಗೀತು. ಬಟ್ ಇವ್ನು ಒಬ್ನೇ ಟ್ರೈ ಮಾಡೋದು, ಅಟ್ಲೀಸ್ಟ್ ನೀವೆಲ್ಲ ಸೇಫ್ ಮಾಡ್ಕತ್ತೀರಿ. ಇವ್ನು ಡೈರೆಕ್ಟ್ ಡೀಲೇ. ನಿಂದು 500 ರೂಪಾಯಿ ಹೋಯ್ತಾ ನಿಂದು? ಎಷ್ಟು ಆಟ ಆಡ್ದೆ? 10 ಆಟ. ನೋಡಿ ಗೈಸ್, 500 ರೂಪಾಯಿ ಸೋತ್ಬಿಟ್ಟು ಗೋಲಿಲಿ ಪಾಪ ಬೇಜಾರಲ್ಲಿ ಕೂತವನೆ ಮಗು. ಎಲ್ಲೋ ಅಯ್ಯೋ ಏನೋ ಕಂದಲ್ಲಿ ಏನೋ. ಓಕೆ, ಇವಾಗ ನಮ್ಮ ಪಿಳ್ಳೆ ಅವರು ಒಂದು ಆಟ ಹೊಡೆದ್ರೆ ಸಾಕು. ಅವನು ಹೊಡೆದೇ ಬಿಟ್ಟಲ್ಲೋ.
ಕರ್ಕೊ ಬಂದಿದ್ಕೋ ಸಾರ್ಥಕ ಆಯ್ತು. ಏನ್ ಮಾಡ್ತಾರೆ ಇವಾಗ ಎಲ್ಲ ಎಲ್ಲ ಓಟ ಪಿಳ್ಳೆ ಬಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಪಿಳ್ಳೆ ಬಂದ್ರೆ ಓಡದೆ. ನಂತ ಇನ್ನೂ 500 ಐತೆ ಇವನ್ ಬಂದಿರತ್ಕೊಂಡ್ ಕೂತಿರೋದು. ಇನ್ನೂ 500 ಐತೆ ಬರೀ ಆಡಾಕಿಲ್ಲ. ನೀರು ಹವಾನ ಪಿಳ್ಳೆ ಮುಖ ತರ್ಸಲಿಂದು. ಆಮೇಲೆ ಆಡ್ತೀನಿರ್ಲ, ನಾನೊಂದು ಆಟ ಆಡ್ತೀನಿರ್ಲ, ಇವಾಗ ಗೈಸ್. ನಾನೊಂದು ಆಟ ಆಡ್ತೀನಿ ಇವಾಗ. ಇವಾಗ ನೆಕ್ಸ್ಟ್ ಒಂದು ಆಟ ನೋಡುವ ಹೆಂಗ್ ಬರುತ್ತೆ. ಏಯ್ ಮೊಬೈಲ್ ಕರೆಕ್ಟ್ ಆಗಿ ಇಟ್ಕೊಳ್ಳ. ಹೊಡ್ಕೊಳಕ್ ಸಲುವಾಗಿ ಅವ್ನು ಬಿಡಿವಾಗ ಹೇಳ್ತೀನಿ. ಜಾಮ್ ಈಗ ಸುಮಾರು ವರ್ಷ ಆದ್ರೂ ಮೊದಲನೇ ಆಟನೇ ಹೊಡೆದಿದ್ದೀನಿ. ಮೊದಲನೇ ಆಟ ಹೊಡೆದಿದ್ದೀನಿ ಕಣ. ಗ್ರೇಟ್. ಆದ್ರೂ ಎಷ್ಟೋ ವರ್ಷ ಆಗೋಗಿತ್ತು ಗಡಿ ಆಡಿ. ಒಂದು 15 ವರ್ಷನೇ ಆಗೋಗಿತ್ತು ಅನ್ಸುತ್ತೆ ಆಡಿ. ಇವತ್ತೇ ಫಸ್ಟ್ ಆಡಿದ್ದು. 50 ರೂಪಾಯಿಲಿ ಇಲ್ಲೇ ಸ್ಪಾಟ್ ಅಲ್ಲೇ 100 ರೂಪಾಯಿ ಮಾಡ್ಕೊ ಬಂದಿದ್ದೀನಿ ಗೈಸ್. ನಾನಂತರ ಆರಾಮಾಗಿ ಹೊಡ್ಕೊಬೋದು ಅಂದ್ಬಿಟ್ಟು ನನ್ನ ಬಿಡ್ರೋ ಅಂದ. ಈಗ ಆರಾಮಾಗಿ ಹೊಡ್ಕೊಬಿಡ್ಬೋದು ಅಂದ್ಬಿಟ್ಟು ಹಾಕ್ಸಿದ್ಮೇಲೆ ಡಮಾರ್ ಮುಗೀತು. 100 ರೂಪಾಯಿ ಅಷ್ಟೇ. ಎಷ್ಟಿತ್ತು? 200 ರೂಪಾಯಿ ಇತ್ತು. ಅದು ನಮ್ಮ ಊರು, ಇದು ನಮ್ಮ ಜಮೀನು ಇರುವಂತಹ ಜಾಗ. ಸೊ ಇದು ಆ್ಯಕ್ಚುಲಿ ನ್ಯಾಷನಲ್ ಹೈವೇ ಆಗ್ತಿದೆ ಇಲ್ಲಿ. ಸೊ ನ್ಯಾಷನಲ್ ಹೈವೇಗೆ ಏನೋ ಕೆಲಸಕ್ಕೆ ಅಂತ ಮಾಡಿಬಿಟ್ಟಿರೋದು ಇದು. ಇದನ್ನು ವಾಲಿಬಾಲ್ ಆಡೋಕೆ ಮಾಡ್ಕೊಬಿಟ್ಟವ್ರೆ ಹುಡುಗರುಗಳು. ಇದು ನೋಡ್ರೆ ವಾಲಿಬಾಲ್ಗೆ ಅಂತಲೇ ಮಾಡ್ಯಾರಂಗೈತಿ ಇದು. ನಮ್ಮಪ್ಪ ಫುಲ್ ಶಾಪಿಂಗ್ ಇವತ್ತು. ನಮ್ಮಮ್ಮಂಗೆ ಶಾಪಿಂಗ್ ಇಲ್ಲ. ನಿಂಗೂ ಬೇಕವ ಸೀರೆ? ನೆಕ್ಸ್ಟ್ ಬಂದಾಗ ತಗೋತೀನಿ ಬಿಡು. ಸೀರೆ ಏನು ಪದಾರ್ಥ ಬೇಕು ಹೇಳವ ನಿನಗೆ? ಕ್ಯಾಚ್ ಆಗಿರ್ತಿರಕೋ. ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ರೂಮ್ ಮಾಡಿ ಅಷ್ಟೆಲ್ಲ ಸ್ನಾನದ ಮನೆ ಮಾಡಿ ನಮ್ಮ ಅಮ್ಮನಿಗಿರೋ ಒಂದೇ ಒಂದು ಬೇಜಾರು ಕಡೆ ಉಣಿಸ್ಬೇಕಂತೆ. ನೀನ್ ಕಡೆ ಉಣಿಸ್ಕೊಂತ ದುಡ್ಡು ಕಳ್ಸಿದೀನಲ್ಲ, ನಾನು ಕೇಳಿಸಿದ್ ಕೊಡು ಸಾಕು ಅಂದ್ಬಿಡ್ತಲ್ಲ ನಮ್ಮಮ್ಮ. ನಾನು ಇದು ಏನಪ್ಪ ಕೇಳ್ತಾರೆ ಇವಾಗ ಅಂತ ನಾನು ಅಂದ್ಕೊಬಿಟ್ಟೆ. ಬರೀ ಕಡೆ ಉಣ್ಸೋದನ್ನ ಕೇಳ್ಕೊಡ್ತಾವ್ರೆ. ಆಯ್ತು ಬಿಡವ, ನಾ ಮಾತೆ ಶಾಸನಂ ಮಾಡಿಸ್ಕೊಡ್ತೀನಿ ನಾವು ಗೈಸ್. ಮನೆಗೆ ಇವತ್ತು ಎಮ್ಮ ಮ್ಯಾಟ್ರಸ್ ಬಂದುಬಿಟ್ಟಿದೆ. ಅದನ್ನು ಓಪನ್ ಮಾಡಬೇಕು. ನಮ್ಮ ಮನೇಲಿ ನಮ್ಮಮ್ಮ ಫುಲ್ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾವ್ರೆ ಹೆಂಗಿರುತ್ತೆ ಏನು ನೋಡೋಣ ಅಂದ್ಕೊಂಡು. ಅದು 2 ಡೇಸ್ ಆಗಿದೆ ಬಂದು. ಬಟ್ ನಾನು ಓಪನ್ ಮಾಡೋಕ್ಕೆ ನಾನೇ ಬರಬೇಕಿತ್ತು. ಹಾಗಾಗಿ 2-3 ಡೇಸಿಂದನೂ ಡೈಲಿ ಫೋನು ಬೇಗ ಬಾ ಅಂದ್ಕೊಂಡು ಯಾವಾಗ ಬರ್ತೀವಿ ಅಂತ. ಈಗ ಓಪನ್ ಮಾಡಬೇಕು. ಫುಲ್ ಕ್ಯೂರಿಯಾಸಿಟಿಲಿದ್ದಾರೆ. ನಮ್ಮ ಅಪ್ಪಂಗಂತೂ ಗೊತ್ತೇ ಇಲ್ಲ ಇದೇನು ಅಂತಲೇ ಗೊತ್ತಿಲ್ಲ. ನಿನ್ಗೆ ಗೊತ್ತಾವ ಏನಂತ ಇದು? ಕರೆಕ್ಟಾಗಿ ಹೇಳು, ನಿನ್ಗೆ ಗೊತ್ತಾ? ನನಗೂ ಗೊತ್ತಿಲ್ಲ. ಅದಕ್ಕೆ ಕೇಳ್ತಾರ ನೀನ್ ಬಿರ್ಬಾ ಅಂತ ಅದಕ್ಕೆ ಫೋನ್ ಮಾಡಿದ್ದು. ಈಗ ನಿಂಗೆ ಇಲ್ಲಿ ಏನದಂತ ಗೊತ್ತಿಲ್ಲ? ಹಾಸಿಗೆ ತಾನೇ ಇರೋದಲ್ಲಿ ಹಾಸಿಗೆ. ಅದ ಯಾರ ಹೇಳ್ಬಿಟ್ಟು ಹೋದ್ರು ಮುಟ್ ನೋಡ್ಬಿಟ್ಟು ಹಾಸಿಗೆ ಅಂದ್ಬಿಟ್ಟು ಹೋದ್ರು ಅಷ್ಟೇ. ಮುಟ್ ನೋಡಿ ಹೇಳ್ಬಿಟ್ರಾ? ಗ್ರೇಟು. 5 to 6 hours ವೆಯ್ಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಎಲ್ಲ ಹೆಂಗೆ ವೆಯ್ಟ್ ಮಾಡ್ತಿದ್ದೀನಿ ನೋಡಿ. ಹಾ ಬವ್ವಾ, ಓ ಬವ್ವಾ, ಬೌ ಅಣ್ಣ ಇವಾಗ ಹೂವು ದುಡ್ಡು ಕೇಳ್ತೈತೆ ನನ್ನ ಹತ್ರ. ಅದಕ್ಕೆ ನಾನು ಹೇಳ್ತಾರ ನಮ್ಮ ಅಪ್ಪ ಕೊಡ್ತದೆ ಅಂತ. ನೀನು ಕೊಡಲ್ವಾ? ಎಷ್ಟು ಕೊಡ್ತೀಯಾ? ನೋಡಿ ನಾನು ಪ್ರೋಟೀನ್ ಬಾರ್ಗಳನ್ನ ತಗೊಂಡು ತಿಂತೈತೆ ಚಾಕ್ಲೇಟ್ ಅಂದ್ಕೊಂಡು. ನಾನಿವತ್ತು ತಗೊಬಂದಿದ್ದೆ ಬರುವಾಗ ಕಾರಲ್ಲಿ ಇಟ್ಕೊಳ್ಳೋಕ್ಕೆ. ನಮ್ಮಪ್ಪ ಅದನ್ನು ಫುಲ್ಲು ಚಮಕಾಯಿಸಿ ಚಿಂದೆ ಬಾಯಿಸ್ತವ್ರೆ. ಹೆಂಡ್ತಿಗೆ ಬೇರೆ ಕೊಡ್ತಾವ್ರೆ. ಲವ್ವು ಆಯ್ತು. ಕ್ರಾಕ್ಸು ಹಾಂ ಹೆಂಗ ಕ್ರಾಕ್ಸು ಇಷ್ಟ ಆದವು ನಿನಗೆ? ಹಾಂ ಆ ಕ್ರಾಕ್ಸ್ ಬೇಕಿತ್ತಾ? ಈ ಥರ ಕ್ರಾಕ್ಸ್ ಬೇಕಿತ್ತಾ?
ಗೈಸ್ ಫೈನಲ್ ಒಪ್ತಾ ಇಲ್ವಂತೆ ಅವ್ರಿಗೆ, ಇಷ್ಟ ಆಗಿಲ್ಲ. ಹಾ, ಇದಿಷ್ಟ ಆಗೈತಾ? ಅವ್ನಿಗೆ ಈ ಕ್ರಾಕ್ಸ್ ಬೇಕಂತೆ ಗೈಸ್, ಈ ಕ್ರಾಕ್ಸ್. ಅಪ್ಪ ಇದು ಯಾವ್ದಪ್ಪ ಕ್ರಾಸ್ ತಂದಿದೆ? ಯಾವ್ದು ದುಬ್ಬ ತಂದಿದೆ? ಡುಬಾಕಾ ಯಾವ್ದೋ ಡುಬಾ ಕ್ರಾಕ್ಸ್ ತಂದಿದ್ಯಲ್ಲ ಅಂತ ನಿನ್ಗೆ. ಇದು ನಿಮ್ಮ ಅಪ್ಪ ಏನ್ ಹೇಳ್ತಿದ್ದೆ ಗೊತ್ತಾ, ನೀನ್ ತೆಗ್ದಿರೋ ಮಾರ್ಕ್ಸ್ಗೆ ಇನ್ಯಾವ ತರ ಕ್ರಾಕ್ಸ್ ತಂದು ಕೊಡ್ತಾರೆ ನಿನ್ಗೆ ಅಂತ. ಬಾಯ್ ಬಾಯ್. ಹೋದ್ರು ಇನ್ನೊಬ್ರು ಇಲ್ಲ ಕ್ರಾಕ್ಸ್ ಅಂತ ಹಾಕೋಬಿಡು ಅಷ್ಟೇ. ದುಬ್ಬ ಕ್ರಾಕ್ಸ್ ಚೆನ್ನಾಗಿಲ್ಲ.